ಜ್ಯೋತಿ ಜ್ಯೋತಿ ಏನ್ರಿ ನಾ ಒಂದ್ ಸ್ವಲ್ಪ ಗೌಡ್ತಾರಲ್ಲಿ ಕೆಲ್ಸಕ್ಕೆ ಹೋಗ್ತಾನ ಟೈಮ್ ಬಾಳಗೈತಿ. ಏನ್ರಿ ನೀವು ಬರೀ ಗೌಡ್ತಾರ ಅಂತ ಬರೀ ಅಲ್ಲೇ ಹೊಂಟ್ ಬಿಟ್ಟಿರಲ್ಲ. ಬೆಳಿಗ್ಗೆ 7 ಆದ್ರೂ ಹೋಗ್ಕಿರಿ, 8 ಆದ್ರೂ ಹೋಗ್ಕಿರಿ, ಹೋದ್ರೆ 12 ಗಂಟೆಗೆ ಬರ್ತೀರಿ. ನೀ ಏನ ನನಗೆ ಯಾಕೆ ಅಷ್ಟು ಟೈಮ್ ಟೇಬಲ್ ಹಾಕ್ಲಾಗಟ್ಟಿ? ಹೋದ್ರೆ ಏನಾತ ಕೆಲ್ಸಕ್ಕೆ ಹೋಗ್ತಾನ, ಅಲ್ಲಿ ಮತ್ತೇನ್ ಮಾಡ್ತಾನ? ಯಾವ ಎಷ್ಟದ ಕೆಲ್ಸಕ್ ಹೋಗೋದ ಮನಿ ಬೇಡ, ಮಠ ಬೇಡ, ಏನು ಬೇಡ. ನೀ ಒಂದ್ ಕೆಲ್ಸ ಮಾಡ, ಹುಡುಗರು ನೋಡ್ಕೋದು, ನೀ ಆರಾಮಿರೋದು ಅಷ್ಟ. ನಿನಗೆ ಏನ್ ಬೇಕು ಅಷ್ಟ ನನಗೆ ಹೇಳುದ, ಉಳ್ಕಾದೆಲ್ಲ ಏನು ಪಾಜಿಲ್ ಮಾಡೋದಿಲ್ಲ. ಒಮ್ಮಗ್ಲೇ ಹೋಗಿ 12 ಗಂಟೆ ಮನೆ ಬಂದ್ರೆ ಹೆಂಗ ಇದು? ನೀ ಏನ್ ಮಾಡ್ತಿ ಮಾಡ ಗೊತ್ತಿಲ್ಲ, ನಾನ್ ಟೈಮ್ ಆಗೈತಿ, ನಾ ಹೋಗ್ತಾನ. ಇಲ್ಲಿ ಹುಡುಗರ್ನ ತಗೊಂಡ್ ಆರಾಮಿರ್ನಿ. ರಾಜ ಬದಾನೋ ಇಲ್ಲೋ ಏನೋ, ಮತ್ತೆ ಗೌಡ್ತಾರೆ ಏನ್ ಮಾಡ್ತಾಳೋ ಏನೋ. ಮದ್ದ ಗೌಡ್ತಾನ ಎಕಡದಾಳ ಗೌಡ್ತಿ ಗೌಡ್ತಾರಿ. ಅವ್ ರಾಜ ಇಲ್ಲದನ್ರಿ. ರಾಜ ಯಾಕೆ? ಅಂದ್ರ ಅವ್ನ ಹೆಂಡತಿ ಸಿಕ್ಕಾಪಟ್ಟೆ ಬೇಲ್ ಆಗತ್ತಾಳ್ರಿ. ಏನಂತ? ಏನೋ ಮನಿಗ್ ಸಂತಿ ಓದ್ ಕೊಟ್ಟಿಲ್ಲತ್ರಿ ಅವ, ಅದಕ್ಕಾಗಿ ಬೇಲ್ ಆಗ್ತಾಳೈತಿ. ಮತ್ ಇವ್ಮರಿ ಏನೋ ಸಂತಿ ಓದಿಲ್ಲ, ಹೆಂಗ ಏನೋ ನಂಗೂ ಗೊತ್ತಿಲ್ಲ. ಮತ್ ಅದಕ್ಕಾಗಿ ನಾ ಕೇಳ್ಬೇಕಂತ ಬಂದ್ವಿ. ಅವನಿಗೆ ಫಸ್ಟ್ ನನ್ನ ಹತ್ರ ಹೇಳ್ಕೊಳೋದಕ್ಕೆ ಏನ್ ರೋಗ ಅಂತೆ? ನನಗೇನು ಗೊತ್ತ್ರಿ, ಬಂದದಟ್ಟ ಹೇಳವನ. ಸರಿ ಆಯ್ತು, ಇದು ತಗೊಂಡೋಗಿ ಅವ್ರ ಮನೆ ಕೊಟ್ಬಿಡು. ಎಷ್ಟದವ್ರು? ಎಷ್ಟಿದೆ ನಾನು ಎಣಿಸ್ತಾ ಇದೆ. ನೋಡ್ಕೊಬಿಟ್ಟು ಅವ್ರ ಮನೆ ಕೊಡಿ ಎಷ್ಟಂತ. ಅವ್ರ ಮನೆ ಕೊಟ್ಬಿಡ್ರಿ. ಸರಿ ಕೊಡು. ಅವ್ರ ಏನಂತ ಹೇಳ್ಬೇಕು? ನಾ ಅಲ್ಲಿ ಇಷ್ಟು ದುಡ್ಡು ಎಲ್ಲಿ ಬಂದು ಅಂತ ಕೇಳಿದ್ರೆ ನಾ ಏನ್ ಹೇಳ್ಬೇಕು? ನೋಡು, ಎಕ್ಸ್ಟ್ರಾ ಮಾತಾಡ್ಬೇಡ. ರಾಜ ಅವ್ರು ಕೊಟ್ರು ಅಂತ ಹೇಳು. ನಿಮ್ ನಡ್ದಾಗ ಸಾಕಾಯ್ತು ಹೇಳ್ಬಿಡ್ತೀನಿ. ನಿಮ್ಮಲ್ಲಿ ದಗದ ಮಾಡ್ದ ಬಿಟ್ಟು ಬಿಡ್ತಾನ ಏನ್ ಇಲ್ಲ. ನಿಮ್ ಮಾತನ್ನು ಕೇಳ್ಬೇಕು, ಅವ್ರ ರಾಜನ ಮಾತನ್ನು ಕೇಳ್ಬೇಕು ನಾನು. ನೋಡು, ಎಕ್ಸ್ಟ್ರಾ ಮಾತಾಡ್ಬೇಡ. ರಾಜ ಅವ್ರು ಕೊಟ್ರು ಅಂತ ಹೇಳು. ಅಂದ್ರೆ ಇಷ್ಟೊಂದು ದುಡ್ಡು ಅಂತಂದ್ರೆ ಕೇಳಿದ್ರೆ ನಾ ಏನ್ ಹೇಳ್ಬೇಕು? ನಾನೇನ್ ಹೇಳ್ತಾ ಇದೀನಿ, ಎಕ್ಸ್ಟ್ರಾ ಮಾತಾಡ್ಬೇಡ ಅಂತ ತಾನೆ. ಸರಿ ಸರಿ, ಜಾಗ ಖಾಲಿ ಮಾಡು. ಸರಿ ಸರಿ. ಗೌಡ್ತಾರೆ ಏನ್ ನಮ್ಮನೆ ಮಾತಾಡ್ತಾಳು. ಈ ರಾಜ ಅನ್ಸ್ಮ ಸಾಕಾಯ್ತು ನನಗೂ. ಸುಮ್ಮ ದೋಸ್ತಿ ಐತೆ ಮಾಡಿನ ಇಲ್ಲ. ಇವನೇ ದೋಸ್ತಿ ಗೌಡ್ತಿನ ಎಲ್ಲಿ ಗೌಡ್ತಿನ ತಂದಿ. ಅವ್ ನೋಡಿದ್ರ ಮನಿ ಕಡೆ ಒಂದಿಟ್ಟು ಲಕ್ಷಣ ಕೊಡವಲ್ಲ. ಹೋದ್ನಂದ್ರ ಅತ್ತಾಗ ಹೊಕ್ಕಾನ. ಟೈಮ್ ತಿಳಿಯವಲ್ದು, ಏನ್ ತಿಳಿಯವಲ್ದು. ಏನ್ ಮಾಡ್ಬೇಕಂತ ನಾ ಗೊತ್ತಾಗವಲ್ದು. ಬಾರಕಲ್ಲಪ್ಪ ಬಂದೆ. ಅಣ್ಣ ರೊಕ್ಕ ಕೊಟ್ಟಾನ್ರಿ ಸಂತಿಗತ್ತ. ನೀವು ಒದ್ದಾಡಿದ್ರಿ ಹಿಂಗ ಅಂತ ಹೋಗಿ ಹೇಳಿದ್ರ ರೊಕ್ಕ ಕೊಟ್ಟಾನ್ರಿ. ಅಯ್ಯೋ, ಎಷ್ಟ್ ಕೊಟ್ಟಾನ? ಏನೋ ಗೊತ್ತ ಕೊಟ್ಟಾನ್ರಿ. ನಾ ತರಾಕತ್ತೇವ್ ಸಂತಿ ಮಾಡಿ. ಇಷ್ಟೆಲ್ಲ ಬಂತ ಅವ್ನ್ ದುಡ್ಡು 150 ರೂಪಾಯಿ ಕೊಡಾಕನ ಹಿಂದ ಮುಂದ ಮಾಡಿ ನನ್ ಜೊತೆ ಜಗಳ ಮಾಡ್ತಾನ. ಇಷ್ಟು ಪೆಂಡಿ ಕೊಟ್ಟಾನಲ್ಲ. ಏನೋ ನೀವ್ ಟೆನ್ಷನ್ ಆಗಿದ್ದ ಕೊಟ್ಟಾನ. ಒಟ್ಟ ತಾಪ್ ಮಾಡ್ಕೊಳತ್ತಿದ್ದ. ಈ ಬಂದಿದ್ದು ಸಿಕ್ಕಂಗ ಏನು ಬೀಳಕ್ ಹೋಗ್ಬೇಡ. ಒಟ್ ಕೊಟ್ಟಾನ ಸಂತಿ ಮಾಡತ್ತೇಳಿ ಅದಕ್ ನಾ ತಾನು ಕೊಡ್ತೀನಿ. ಆಯ್ತ ನಾಗ ಇವತ್ತು ದಗದ್ ಬ್ಯಾಡ ನೀ ನಾವ್ನೇ ಇಲ್ಲಿ ಇದು ನಾ ದಗದ ಮಾಡ್ಕೊತಾನೆ. ಈಗ ಹೋಗತ್ತಾನ ರೊಕ್ಕ ರೊಕ್ಕ ಕೊಟ್ಟು ಹೋಗಿ ಅಂತ ಹೇಳಿ ಅವನ ಕೊಟ್ಟಾನ ಇಷ್ಟು ರೊಕ್ಕ. ಸುಳ್ಳು ನನ್ನ ಮುಂದೆ ನೀ ಹೇಳಂಗಿರ್ಬೇಕಲ್ಲಪ್ಪ. ಈಗ ನೀನ್ ಸಂತಿ ಮಾಡಕ್ ಕೊಟ್ಟಾನ? ಸಂತಿ ಮಾಡಕ್ ತಂದ ನೋಡ್ರಿ. ಇಷ್ಟು ರೊಕ್ಕ ಕೊಟ್ಟಾನ. ಹುಡುಗರಿಗೆ ಅರಿವಿ ಯಾವ್ದು ಏನೇನು ತಗೋತಂದ. ಏನೋ ಅರಿವಿನ ಇಲ್ಲ ತಂದೆ. ಏನೋ ಹೊಲ್ದಲ್ಲ ಏನೋ ಕೊಟ್ಟಾನ. ಆತಪ್ಪ. ಅವಾಗೇನ್ ಅಲ್ಲಕ್ ಹೋಗ್ಬೇಡಿ. ಯಾಕೋ ಒಂದು ಇದ್ರಾಗ ದೊಡ್ಡ ಸ್ಥಾಪನೆಗ್ ಇದ್ದಾವ. ನಾವೆಲ್ಲ ಬರ್ತೀನಿ. ಆಯ್ತು ಹೇಳ್ತ ನೋಡ್ರಿ. ನಾವು ಮನ್ಯಾಗಕ್ಕಿ ನಾನು ಕೂಡ ಬೇಸ್ಯ ಬಾಯಿ ಮಾಡಿದಳು. ಈ ಕಲ್ಯಾದು ಹೋಗಿ ಹೇಳ್ಯಾನು, ಏನ್ ಮಾಡ್ಯಾನು ಏನಕ್ಕಾಗಲ್ಲ. ಗೌಡ್ತೀನಿ ಏನ್ ಮಾಡಾಗಿತ್ತು ನೋಡ್ಬೇಕಿನಿ. ಲಕ್ಷ್ಮಿ ಲಕ್ಷ್ಮಿ ಏನಾಗಿತ್ತಪ್ಪ? ಲಕ್ಷ್ಮಿ ಲಕ್ಷ್ಮಿ ಇಷ್ಟ ದಿನ ಎಲ್ಲಿ ಸತ್ತಿದ್ದೆ? ನಿನಗೆ ಮನ ಮರ್ಯಾದೆ ಇಲ್ವಾ? ಯಾಕ ಇಷ್ಟ ದಿನ ಎಲ್ಲೋಗಿದ್ದೆ ನೀನು? ಈ ಕಡೆ ನನ್ ಮಗುನು ಕಳ್ಕೊಂಡಿದೀನಿ, ಈ ಕಡೆ ನೀನು ಬರ್ಲಿಲ್ಲ. ಮತ್ ನಾನು ಎಲ್ಲೋಗ್ಬೇಕು ಹೇಳು? ಈಗ ಬಂದನಲ್ಲ. ಇಷ್ಟ ದಿನ ಎಲ್ಲೋಗಿದ್ದೆ ನೀನು? ಎಲ್ಲಿ ಹೋಗಿಲ್ಲ, ಇಲ್ಲೇ ಅದನು. ಒಂದ್ ದಿನ 2 ದಿನ ಬರೋದು ಇಷ್ಟ ಆಯ್ತಂದ್ರ ಇಟ್ ದೊಡ್ಡದ್ ಮಾಡಿ ಇಡ್ತೀರಿ ನೀವು. ಅಲ್ಲ, ನಾನ್ ನಿನ್ ಸಂಬಂಧ ನನ್ ಮಗನ್ನ ಕಳ್ಕೊಂಡಿದೀನಿ, ನಿನಗ ಅಷ್ಟು ಕರುಣೆ ಅನ್ನೋದೇ ಇಲ್ವಾ? ನಿನ್ನ ಮಾನ ಮರ್ಯಾದೆ ಸಂಬಂಧ ಕಳ್ಕೊಂಡಿ. ಅಲ್ಲ, ಒಂಚೂರು ರೆಸ್ಪಾನ್ಸಿಬಿಲಿಟಿ ಅನ್ನೋದೇ ಇಲ್ಲ. ಬರೀ ಎಲ್ಲೋ ಹೋಗ್ತೀಯಾ, ಬರೀ ನೀನ್ ಹೆಂಡತಿ ಜೊತೆನೆ ಇರ್ತೀಯಾ, ಅದೆಲ್ಲೋ ಹೋಗ್ತೀಯಾ, ವಾಪಸ್ ಬರೋದೇ ಇಲ್ಲ. ಇಷ್ಟ ದೊಡ್ಡ ಮನೇಲಿ ನಾನು ಒಬ್ಬೇ ಸಾಯ್ತಾ ಇರ್ತೀನಿ. ನಿನಗ್ ಒಂದ್ ಸ್ವಲ್ಪ ಅನ್ನೋದು ಕರುಣೆ ಅನ್ನೋದೇ ಇಲ್ವಾ? ಪಾಪ ಅವ್ರೊಬ್ಬ ಇದ್ದಾಳೆ ಹೋಗ್ಬೇಕನ್ನೋದು. ಮತ್ ನಾ ಬರ್ತೀನಿ. ಒಂದ್ ದಿನ 2 ದಿನ ಅಡ್ಜಸ್ಟ್ ಮಾಡ್ಕೋಬೇಕು. ನೀ
ಇನ್ನ ಆ ಕಡೆ ಹೋಗ್ಬೇಕು ಈ ಕಡೆ ಬರ್ಬೇಕಂದ್ರೆ ಹೆಂಗ ಆಗ್ತೈತಿ? 2 ಗಾಡಿ ಹೆಂಗ್ ಮೇಂಟೆನ್ಸ್ ಮಾಡಕ್ ಆಗತಿ? ನೋಡು ಅದೆಲ್ಲ ನನಗ್ ಗೊತ್ತಿಲ್ಲ. ನಮ್ಮ ಮನೆಗ್ ಬಂದ್ಬಿಟ್ಟು ನನ್ ಜೊತೆ ಮಾತಾಡ್ಬಿಟ್ಟು ನೀನ್ ಹೋಗ್ಬೇಕಷ್ಟೇ. ಅದೇನ್ ಮಾಡ್ಕೊಂತ ನನಗ್ ಗೊತ್ತಿಲ್ಲ. ಆಯ್ತಾಯ್ತು ಬರ್ತೀನಿ. ನಿಮ್ಮಿದಾರೆ ನಿನ್ ಹೆಂಡತಿ ಮಕ್ಳು ಅಲ್ಲೆಲ್ಲಾರು ಇದಾರೆ, ಬಟ್ ನನಗೆ ಇಲ್ಲಿ ಯಾರಿದಾರೆ ಹೇಳ? ಒಬ್ಳೇ ಇರ್ತೀನಿ ತಾನೇ. ಇಲ್ಲ ಬರ್ತೀನಿ ನೋಡ್. ನೀವು ಬಾಳ ಟೆನ್ಷನ್ ತಗೋಬೇಡ, ಬರ್ತೀನಿ. ಮತ್ತೇನ್ ಸಾವುಕಾರ್ತಿರೋದು? ನನ್ನ ಹೆಸರು ಏನಿದೆ ಅಂತ ಕರಿಬೇಕು ತಾನೇ ನೀನು? ನಿನಗೆ ಹೆಸರು ಹೇಳಿರ್ಬೇಕು, ನನ್ನ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅಂತ ಕರಿ ಅಂತ. ಲಕ್ಷ್ಮಿ ಅಂತ ಕರ್ದಿಲ್ಲ ಈಗ, ಮತ್ತೇನ್ ಕರಿಬೇಕು? ಲಕ್ಷ್ಮಿ ಅಂತ ಕರೆದ್ರೆ ಸಾಕು. ಆಯ್ತು, ಲಕ್ಷ್ಮಿ ಅಂತ ಕರಿತೀನಿ. ಸರಿ ನೋಡು, ಯಾರಾದ್ರೂ ಬಂದ್ರೆ ಏನಾರ ಅನ್ಸುತ್ತೆ, ಅದು ಹೋಗ್ಬಿಟ್ಟು ಡೋರ್ ಅದು ಹಾಕೋದಿಸ್ತು. ಹೌದಾ? ಅದಾದ್ರೂ ಮಾಡು. ನೀನು ಇಷ್ಟ ದೊಡ್ಡ ಮನೆಗೆ ನೀನ್ ಒಬ್ನೇ ಬರ್ತೀಯ, ಯಾವಾಗ ಬೇಕು ಅವಾಗ ಬರ್ತೀಯ, ಯಾವಾಗ ಬೇಕು ಅವಾಗ ಹೋಗ್ತೀಯ. ಅಕ್ಕದ ಪಕ್ಕದ ಮನೇಲಿ ಇರೋರು ಯಾರು ಏನಾರ ಅನ್ಕೊಂತಾರೆ. ನೀನ್ ನನ್ ಕತ್ತಿಗೆ ತಾಳಿ ಅಂತ ಕಟ್ಟಿದ್ರೆ ಗಂಡ ಅಂತನಾರಾಗ್ಲಿ ಅನಿಸ್ಕೊ, ನೀನ್ ಯಾವಾಗ ಬೇಕು ಅವಾಗ ಹೋಗಿ ಯಾವಾಗ ಬೇಕು ಅವಾಗ ಬರ್ಬೋದು, ದಿಲ್ದಾರಾಗಿರ್ಬೋದು. ತಾಳಿನ? ಮತ್ತೆ ತಾಳಿ ಹೌದು. ನೀನ್ ನನ್ನ ಇಷ್ಟ ಪಡ್ತಿದ್ದೆ ಇಲ್ಲೋ? ಇಷ್ಟಪಟ್ಟನಪ್ಪ ತಾಳಿ. ನಾನು ನೀನ್ ಇಷ್ಟ ಪಡ್ತಾ ಇದೀನಿ ತಾನೇ. ತಾಳಿ ಒಂದ್ ಬಿಟ್ಟ ಮಾತಾಡಲ್ಲ. ನೋಡು ಅದೆಲ್ಲ ನನಗ್ ಗೊತ್ತಿಲ್ಲ. ಇಷ್ಟ್ ದೊಡ್ಡ ಮನೆಗೆ ನನ್ನ ಒಬ್ರಿಗೆ ಎಷ್ಟ್ ದಿನ ಅಂತ ನೋಡ್ಕೊಳ್ಳಿ ಹೇಳು. ಇಲ್ಲ, ಅಲ್ಲಿ ನಾನು ಹೆಂಡ್ತಿದಾಳ, ಅವಳಿಗೆ ತಾಳಿ ಕಟ್ಟಿನ. ಈಗ ಅನ್ಯಾಯ ಮಾಡಿದಂಗ ಆಗುದಿಲ್ಲ? ನಾನೇನಾದ್ರು ಅವನ್ ಬಿಟ್ಟು ನನ್ ಜೊತೆ ಬಾ ಅಂತ ಹೇಳ್ತಾ ಇದ್ದೀನಾ? ಇಲ್ಲ ತಾನೇ. ಅವ್ರ ಜೊತೆ ನೀರು ನನ್ ಜೊತೆ ನೀರು ಅಂತ ಹೇಳ್ತಾ ಇದ್ದೀನಿ. ನಾನೇ ಡೈಲಿ ನನ್ ಮನೇಲಿ ಇರಪ್ಪ, ನೀನು ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾ ಇಲ್ಲ. ಅವ್ರಿಗೂ ಟೈಮ್ ಕೊಡು, ಅವಳು ಒಂದ್ ಎಣ್ಣೆ ಇದ್ದಾಳೆ, ಅವ್ರ ಜೊತೆ ಟೈಮ್ ಕೊಡು, ನನಗೂ ಯಾವಾಗನ ಟೈಮ್ ಕೊಡು. ಅವಾಗ ದಿನಕ್ಕೆ ಒಂದ್ಸಲ ಯಾರು ಬಂದ್ಬಿಟ್ಟು ನಮ್ಮ ಅಂಗಡಿ ಅದೆಲ್ಲ ನೋಡ್ಕೊಂಡು, ನಮ್ದು ತೋಟ ಎಲ್ಲ ಇದೆಯಲ್ಲ ಅದೆಲ್ಲ ನೋಡ್ಕೊಂಡು, ಮನೆಲ್ಲ ನೋಡ್ಕೊಂಡು ನನ್ ಜೊತೆ ಮಾತಾಡ್ಕೊಂಡು ಹೋಗು. ಸರಿನಾ? ಆಯ್ತು. ನೋಡು, ಸುಮ್ನೆ ಹಿಂಗ್ ಬಂದ್ರೆ ಅದಕ್ಕೂ ಏನಾರ ಒಂದ್ ಇರುತ್ತಲ್ವಾ, ಅದಕ್ಕೋಸ್ಕರ ನನ್ ಕತ್ತಿಗೊಂದ್ ತಾಳಿ ಅಂತ ಕಟ್ಟಿದ್ರೆ ನನಗೂ ಕೂಡ ನನ್ ಗಂಡ ಅಂತಂದ್ರೆ ಒಬ್ಬ ಇದ್ದಾನಲ್ಲ ಅಂತ ನನಗೂ ಒಂದೊಳ್ಳೆ ಮನ್ಸು ಇರ್ತತಿ. ನೋಡಿ, ಯೋಚನೆ ಮಾಡು. ಹೌದು, ಸರಿ ಆಯ್ತು. ನೋಡು, ನಾನ್ ನಿನಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ. ನಾನ್ ಹೇಳ್ತೀನಿ ಸರಿನಾ ತಪ್ಪ ನನಗ್ ಗೊತ್ತಿಲ್ಲ. ಅದೇ ವಿಚಾರ ಮಾಡಿ ಯಾವ್ದಕ್ಕೂ ನನಗ್ ನಾಳೆ ಹೇಳು. ಆಯ್ತು, ವಿಚಾರ ಮಾಡ್ಕೊಂಡ್ ಬರ್ತೀನಿ. ಸರಿ. ನೋಡ್ದು ಮರ ನನಗರಿ ಇಮಲ್ತಿನ ಅಂಗಡಿ ಆಗೈತಿ, ರಮ್ಯಾರ ಅಂಗಡಿ ಬಂದ್ ಮಾಡ್ಯಾನು. ಕಡಿಕ ರಾಜ ಸಿಕ್ಕ್ರ ರಾಜ ಹೇಳ್ತಿತ್ತು ಮರ. ರಾಜ ಯಾವತ್ತು ನನ್ಗೆ ಹೇಳ್ಕೊತ ಬಂದಿದ್ ಕರೆ. ಸಾವ ಇಲ್ಲ ನೋಡಿ ನಿನಗ. ಕಲಿಯಾ ಎಲ್ಲಿಗಿದ್ಯೋ? ಸಾವ ಇಲ್ಲ ನಿನಗ. ಯಾಕೋ? ಇಲ್ಲ ಒಟ್ಟ ಇಮಲ್ ತಿಲ್ಲಾಕ ಸಹಿತ ರಾಕಿಲ್ಲ ಇವ ನಾನು ಅಂತಕ. ಇಮಲ್ ಯಾಕೆ ಅನ್ಸ್ತಿ? ನಾ ಇರ್ತಾನ ಒಟ್ಟ ಅಂಜಾಕ್ ಹೋಗ್ಬೇಡಿ. ಹಂಗಾಗಿಲ್ಲ ದೋಸ್ತ, ನನಗರೆ ಇಮಲ್ ಚಟ ಆಗಿತ್ತು. ರಾಜ ಸಿಕ್ಕ್ರ ಪಾಡಕ ಅವನು ಹೊಡ್ಸು ಬಕಿಡ್ರಿ ಜಿಟಿ ಮಳಿ ಹಚ್ಚಿ ಕಿವಿ ಒಟ್ಟ ಮಂಡ್ ಹಾಕಿದಂಗ ನಾನು. ನನಗೂ ಹಂಗಾಗೈತಿ. ಹೊಡ್ದು ಬಕಿಡ್ರಿ ಮೇನ್ ಮಾಡ್ಯಾನ ಗೊತ್ತಾನ, ಅಂಗಡಿ ಬಂದ್ ಮಾಡ್ಯಾನ. ಅದಕ್ಕಾಗಿ ಅವನ ಅಂಗಡಿ ಹೋಗಿನ್ನೆ. ಇನ್ ಎಲ್ಲಾ ಆತು. ಇನ್ ಕಡಿಕ್ ನೀನೇ ಒಬ್ನ ನನ್ಗ ಇದು ದೇವ್ರ. ನೀ ಅಂತೂ ಎಲ್ಲಿ ಬೇಕಾದ್ರೆ ಇಮಲು ಹೇಳ್ತಿ, ಎಲ್ಲ 90 ಹೇಳ್ತಿ. ಇಮಲ್ ಕತ್ತಿ ಬಿಡು, ಒಂದ್ ಪಾಕೆಟ್ ತಂದು ಕೊಡ್ತಾನೆ. ಇಮಲ್ ಬೇಕಂದ್ರ ಗೌಡ್ತಿ ಒಂದ್ ಕೆಲ್ಸ ದಾರಿ ಹಾಕಾಳು. ಏನು ಮರ ಕರಿಮಣಿ ತಾಳಿ ಕಟ್ಟತಾಳಲ್ಲಿ ಕೊಳ್ಳಾಗ. ಕಲಿಯಾ, ನೀ ಒಟ್ಟ ಅಂಜಾಕ್ ಹೋಗ್ಬೇಡ. ಆಕಿ ಹೇಳ ನಾ ದಾರಿ ಹಿಡಿದಿಲ್ಲ ಏನ? ಮನುಷ್ಯದೇ ದನಾದೇನಿ. ಅವ್ರೆಲ್ಲಿ ನಾವೆಲ್ಲಿ? ಆಕಿ ಗೌಡ್ದಾಗ ಗೌಡ್ತಿ. ಅವ್ರ ಚಪ್ಪಲ್ ಬಿಡೋ ಜಾಗದಾಗ ನಾವಿರ್ತೀವ. ಆ ಗೌಡ್ತಿ ಬೆನ್ ನೀ ಹತ್ತವ, ನೀ ತಾಳಿ ಕಟ್ರೆ ಏನಾಕೈತಿ ಗೊತ್ತಾನ? ಒಂದ್ ಪರಿಸ್ಥಿತಿ ವಿಚಾರ ಮಾಡ್ಯಾನ. ಅಲ್ಲೂ ನನ್ನಟ್ಟು ಬುದ್ಧಿ ಇಲ್ಲ ನಿನಗ, ನನಗೆ ದೊಡ್ಡ ಮದಿ ಅಟ್ಟಾಗ್ಲಿ. ಆಕಿಗೆ ನೀ ತಾಳಿ ಕಟ್ತಿ, ಹೋಗಿ ತಾಳಿ ಕಟ್ರಿ ಏನಾಕೈತಿ ಬಾಳೆ? ಊರಾನ ಮಂದಿ ಏನಂತಾರ? ಆಕಿ ಎಟ ಇಲ್ಲಿ ಗೌಡ್ತಿ. ಅಲ್ಪ ನನಗಂತೂ ನಿಜ ಏನಪ್ಪ, ನನ್ನ ಕೈ ಮುಗಿತನ. ನಿನ್ನ ಜೋಡಿ ದೋಸ್ತಿ ಮಾಡಿದ್ರೆ ನನ್ನ ಕಡೆ ತಪ್ಪಾಗೈತೆ. ಯಾಕಂದ್ರೆ ಸಾಕಾಯ್ತು ನಿನ್ನ ಜೋಡಿ. ಅಲ್ಲೂ ಅಲ್ಲಿ ಕಡ್ಲಿಕ್ಕೆ ಹಚ್ಚಿದ್ದೆ, ಅವನ ಮಗನ ಕೊಂದು ಇದು ಮಾಡಿದೆ. ಮತ್ತು ಏನ್ ಮಾಡಿಸ್ಬೇಕೈತಿ ನನ್ನ ಕಡೆ. ಈಗ ತಾಳಿ ಕಟ್ಲಾಕ್ ನಿಂತಿ. ನನಗೆ ಸಾಕಾಯ್ತಪ್ಪ, ನಿನ್ನ ಕಾಲಾಗ ಸಾಕಾಯ್ತು ನನಗೆ. ಪೂರ ಹೇಳಿ ನಿನ್ನ ಅವ್ನು ಇಂಥ ಮಳೆಗಾಲದಾಗ ನಾವು ಬೆವ್ರು ಬಸ್ಲಾಯ್ತಿ. ನಾನು ಅಂತ ಬಾಳೆ ತಂದಿಟ್ಟಿವು. ಕಲಾಪ, ನೀವ್ ಒಟ್ಟ ಚಿಂತೆ ಮಾಡ್ಬೇಡ. ನಾ ಏನಟ್ ಹುಚ್ಚಲ್ಲ. ಗೌಡ್ತಿದು ಹೊಲಕ್ ಕೆಲ್ಸಕ್ ಹೋಗಿತ್ತ ಮೊದಲ ನಾವ್ ಏನ್ ಮಾತಾಡಿವು? ಆಸ್ತಿ ಅಟ್ಟ ಲೂಟಿ ಹೊಡಿ ಮಾತಾಡಿವು. ಹೊಡಿಯೋದಿಲ್ಲ? ನೀ ಲೂಟಿಯರಿ ಹೊಡಿ ಏನ್ರಿ? ನಾ ಹೇಳ್ತೀನಿ ಕೇಳು. ನಾ ಹೇಳ್ತೀನಿ ಕೇಳು. ನಿನ್ ಜೋಡಿ ಸಾಕಾಯ್ತು ನನಗೆ. ನೋಡು, ನಾ ಹೇಳ್ತಾರ ಕೇಳುವ. ನನಗೆ ನಿಗಲ್ಪ ನಾ ಹೇಳ್ತಾನ ಕೇಳಿ. ಆಕಿ ಕರಿಮಣಿ ತಾಳಿ ಕಟ್ಟುದು ಬೇಡ, ಒಟ್ಟ ಕಟ್ಟಂಗಲ್ಲ. ಏನ್ ಮುಟ್ಟ ಹೇಳ್ತಾನ, ಒಟ್ಟ ಕಟ್ಟಂಗಿಲ್ಲ. ಆಸ್ತಿ ಲೂಟಿ ಹೊಡಿದ. ಈಗ ಆಕಿ ಏನ್ ಹೇಳ್ತಾನ ಹೇಳೇನ? ಹೋಗಿ
ಏನ್ ಹೇಳ್ತಾನ ಗೊತ್ತಾನ ಅದೊಂದ್ ತಾಳಿ ಒಂದ್ ಕಟ್ಟಂಗಿಲ್ಲ ಎದಕ್ ಬೇಕಾದ ಯೂಸ್ ಮಾಡ್ಕೋ ಅಂತ ಹೇಳಿ ಕಿಸಿಂದ ರಂಬಿಸಿ ಸುದ್ ಮಾಡ್ಕೊಂಡ್ ಬರ್ತಾನ. ನನಗ್ ನೀಗಲ್ಪ ನಿನ್ ಜೋಡಿ ಹಂಗ ಮಾಡ್ಲಕ್ ಹೋಗ್ಬೇಡ, ನಾ ಹೇಳ್ತೇನೆ ಕೇಳ. ನಿನ್ ಜೋಡಿ ಆಯ್ತ ನನ್ನ ಜೋಡಿ ನಿಗಾ ಅನ್ನತಿಲ್ಲ ನೀ ಇಬ್ಬರನ್ನ ಕೂಡಿ ಅಟಕಾಸ್ಲಾಕ್ ನಿಂತಾಳಕ್ಕೆ. ಅಡಕಾಸಿಲ್ಲ ಹ್ಯಾಂಗ ಅಟಕಾಸ್ತಾಳ? ಶಿವಗೌಡ ಹೊಡೆದಾಗ ನೀನು ಇದ್ದೆ. ಡೋಣಿ ದಾಂಡಿಗೆ ನನಗೇನ್ ಲಾಭ ಐತಿ? ಯಾರಿಗೆ? ನನಗೆ. ನಿನಗ ಲಾಭ? ಮದ್ವಿ ಮಾಡ್ತಂದ ಅವ್ರ ತಂಗಿನ ಕೊಟ್ಟ ಅಕ್ಕೆಲ್ಲಿ ಅದಾಳ ತಂಗಿರಿ ಆಕಿನ ಮೋತಿ ಸಹಿತ ನೋಡಿಲ್ಲ ನಾ. ಮೋತಿ ನೋಡಾಕತ್ತ ತಮ್ಮ, ಮೋತಿ ಯಾಕೆ ಪೂರ ನೋಡಾಕತ್ತ ಪೂರನ ಇಲ್ಲ. ನೀ ನೋಡಿಲ್ಲ ಏನತ್ತಾರಲ್ಲ? ಇಲ್ಲ ನಾ ಹೇಳ್ತೀನಿ ಕೇಳಿಲಿ. ಒಟ್ಟ ಆಸ್ತಿ ಲೂಟಿ ಹೊಡಿನು ಏನ ನಿಂದೊಂದ್ ಚಲೋ ತಂಗ ಮದ್ವಿ ಮಾಡ್ಕೊಳಕತ್ತ, ಇಬ್ರು ಕೂಡಿ ಊರ್ ಬಿಟ್ಟು ಹೋಗ್ಬಿಡ್ನು. ಎಲ್ಲಾ ರಿಕ್ವೆಸ್ಟ್ ಮಾಡ್ಕೊಳತಿ ಅಂತೇಳಿ ನಿನ್ನ ಬೆನ್ನ ಹತ್ತಿನ ಎಟ್ಟಾಗ್ಲಿ ನಾವ್ ಚಡ್ಡಿ ದೋಸ್ತರ ಚಡ್ಡಿನೂ ಇಟ್ಟ ಚಾಡ್ ಇರ್ಲಕ್ಕಾಗಿ ದೋಸ್ತಿ ಮಾಡಿ ನಾವು ಮಾಡಿ ಅಂತೇಳಿ ನಿನಗ ನಾನು ಹೇಳಕತ್ತನ. ಗೌಡ್ತಿ ಕರಿಮಣಿ ತಾಳಿ ಕಟ್ಟ ಅಂತ ಹೇಳ ನೀ ಬರ್ಲಾರ್ದನ ಕಟ್ಟಿ ಬಿಟ್ಟಿನಿ ಅಂದ್ರೆ ಮುಗಿದ್ ಹೋಗಿತ್ತ. ನಿನಗ್ ಕೇಳಾರ್ದ ನಾನು ಕಟ್ಟಿನ ಅಲ್ಲಿ ಕೇಳಕ್ ಬನ್ನಿ. ನಿನಗ್ ಕೇಳಕ್ ಬಂದನು ದೋಸ್ತ. ಇಬ್ರು ಕೂಡ ಇಟ್ಟಿಲ್ಲ ಐತಿ. ಮತ್ತ ಲಾಸ್ಟಿಗೆ ಬಂದ ಅದೇನೋ ಕೊಡ್ಲಿ ಬಾಯಾಗ ನನ್ನ ಒಟ್ಟ ಹಂಗ ಎಂದು ಮಾಡಲ್ಲ ಅಲ್ಲಪ್ಪ. ಒಟ್ಟ ಅಂಜ್ಬೇಡ, ನಾನ್ ಇವ್ ದೋಸ್ತಿ ಇದೀವಿ ಇಬ್ರು. ಈ ದೋಸ್ತಿ ನಮ್ಮ ಟೈಮ್ ಬರ್ತಂದ್ರ ನಿನಗ್ ಯಾವ ಆಟ ಬಂದಂತ ಅವ್ನ್ ಜಿಕ್ಸುನು, ನನಗ್ ಯಾವ ಆಟ ಬರ್ತೈತ್ಲ ಅದನ್ ಜಿಕ್ಸುನು. ಖರೆ ನಮ್ ದೋಸ್ತಿ ಒಳಗ ಯಾರನ್ನ ಬರಾಬಾರ್ದ ಬಾ ಕಲಪ್ಪ. ಈ ಗೌಡ್ತಿಗ್ ತಾಳಿ ಕಟ್ಟತ್ತಿ ಏನ್ ಬ್ಯಾಡ್ತೀವ? ಕಟ್ ಕರೆ ಮಂದಿ ಕಾಣಬಾರ್ದು. ಯಾಕಂದ್ರೆ ಏನಾಕೈತಿ ಗೊತ್ತ ನನಗ ಅದ್ಲಾಗಿ ಗೌಡ್ತಿ ಈಗ ನಮ್ಮಂತವ್ರು ಹೋಗಿ ಕಟ್ರಿ ಏನಾಕೈತಿ ಗೊತ್ತ? ನಾವ್ ಮಾತಾಡೋದ್ ಕೇಳಪ್ಪ, ಕಾಣೋದು ಬೇಡ ಬಿಡುದು ಬೇಡ, ಒಟ್ಟ ಕಟ್ಟೋದು ಬೇಡ. ಹಂಗೂ ಲೂಟಿ ಮಾಡೋದು ಆಕೆ ಆಸ್ತಿ ಲೂಟಿ ಮಾಡೋದು ಊರ್ ಬಿಡೋದು ಅಗದ ಮಾತಾಡಿ ನಾವ್ ಮೊದಲ ಅದನ್ನ ಮುಗಿಸ್ಕೊಂಡ್ ಹೋಗ್ಬಿಡು ನಾವು. ಒಪ್ಕೋಬೇಕಲ್ಲ ಲಾಸ್ಟಿಗೆ ನೋಡೋಣ ಒಪ್ಕೊಳಿಕ ಮುಂದಿನ ಹಾದಿ ಮುಂದೆ ನಡಿ. ನೀ ಮನಿಗೆ ಹೋಗ, ಗೌಡ್ತಿ ಅಂತೇಳಿ ಭೇಟಿಯಾಗಿ ಬರ್ತಾನ. ನೋನ್ ಮಳಿ ಒಂದ್ ಬಾಳ ಇದೈತಿಪ್ಪ. ಲಕ್ಷ್ಮಿ ಎಲ್ಲಿ ಹೋಗ್ಯಾರ? ಯಾರು ಇಲ್ಲಲ್ಲ ಲಕ್ಷ್ಮಿ. ಇಲ್ಲೇ ಕೂತಿರ್ಲ ಲಕ್ಷ್ಮಿ. ಸರ್ ಸಂಗೆ ಕ್ಲೋಸ್ ಮಾಡಂತ ಹೇಳಿದ್ ನಾನ ಗೊತ್ತಾಗಲ್ಲ ನಿನಗ. ಎಷ್ಟೊತ್ತಾತ್ ಒದರ್ಲಾಗತ್ತೇನ? ಓನು ಕುಡ್ದಿಲ್ಲ, ಒದರುದು ಏನು ಆವಾಜು ಇಲ್ಲ. ಏನ್ ಡಿಸಿಷನ್ ಮಾಡ್ದೆ? ಡಿಸಿಷನ್ ಮಾಡಿನಿ. ಆದ್ರ ತಾಳಿ ಎಲ್ಲ ಕಟ್ಲಕ್ ನಾ ಒಪ್ಪಿಗಿ. ಆದ್ರ ತಾಳಿ ಕಟ್ಟಿದ ಮ್ಯಾಲ ನೀ ಯಾರಿಗಿ ಕಾಣಲ್ದಂಗ ತಾಳ್ಕೊಂಡ್ ಬಾಳೋದ್ ನಿನ್ ಕೈ ಆಗೈತಿ. ಯಾಕ ಅಂತ ಸಂಪತ್ತಿಗೆ ಯಾಕೆ ಕಟ್ಬೇಕು? ಬೇಕಾಗಿಲ್ಲ ಹೋಗು. ನಾನೇ ಇಂಥ ಸಂಪತ್ತಿಗೆ ಯಾಕೆ ಅಲ್ಲ, ನನ್ನ ಒಬ್ಬ ಮಗನ ಕಳ್ಕೊಂಡು ನಾನು ಇಷ್ಟು ಫೀಲಿಂಗ್ ಅಲ್ಲಿ ಇದೀನಿ. ನಿನಗೆ ಅಷ್ಟು ಇಲ್ವಾ? ತಾಳಿ ಕಟ್ಟು ಅಂತಂದ್ರೆ ಅಷ್ಟು ಸಾವಿರ ಯೋಚನೆ ಮಾಡ್ಕೊಂಡು ಯಾರಿಗೂ ಕಾಣಿಸ್ಕೊಂಡೆ ಇರೋ ಜಾಗಕ್ಕೆ ಇಟ್ಕೋಬೇಕಾ? ಅಂತ ಸಂಪತ್ತಿಗೆ ಯಾಕೆ ಕಟ್ಬೇಕು? ನನ್ ಪಾಡಿ ನಾನು ಇರ್ತೀನಿ, ನಿನ್ ಪಾಡಿ ನೀನ್ ಇಟ್ಕೋ ಹೋಗು, ಬದುಕ ಹೋಗ್ ನೀನ್ ಆಗಿದ್ರೆ. ಇಲ್ಲ ಲಕ್ಷ್ಮಿ, ನಾನ್ ಮಾತಾಡ್ತೀನಿ ಕೇಳು. ಒಂದ್ ಸ್ವಲ್ಪ ನಂದು ಪ್ರಾಬ್ಲಮ್ ನೀ ತಿಳ್ಕೊಬೇಕು. ಏನು ನಿನ್ನೂ ಸಾವಿರ ಇರ್ತೇವೆ, ಯಾಕೆ ನನಗ್ ಸಮಸ್ಯೆ ಇಲ್ಲ. ನಂತ ದುಡ್ಡು ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು, ಆದ್ರೆ ನನ್ನ ನೆಮ್ಮದಿ ಇಲ್ಲ. ಆ ನೆಮ್ಮದಿ ನಿನ್ನ ಹತ್ರ ಇದೆ ಅನ್ಕೊಂಡು ನಾನು ಮದ್ವೆ ಆಗು ಅಂತಿದೀನಿ. ಅದೇ ಆಗಿಲ್ಲ ಅಂದ್ರೆ ಮತ್ ನೀನೆಂತ ಬೇಕು ನನಗ? ನನಗ್ ಬೇಕಾಗಿಲ್ಲ ನೀ ನನಗ. ಹಂಗಂದ್ರ 1000 ಪ್ರಾಬ್ಲಮ್ ಇದ್ದಾವು ನಿನ್ನು ಅಂದ್ರ ನೀವ್ ಹೊಯ್ಕೋತ ಹೋಗ ನಾವು ಮಾತಾಡ್ತಾ ಇದ್ದ. ನೀನ್ ಹಂಗೆ ಹೇಳ್ತಿರೋದು ಇವಾಗ. ನೀನ್ ಆತರ ಮಾತಾಡ್ತಾ ಇದೀಯ. ಹಾಗಾದ್ರೆ ತಾಳಿ ಕಟ್ತೀನಿ ಯಾರಿಗೂ ತೋರಿಸ್ಬೇಡ ಅಂತಲ್ಲ, ಏನ್ ಅರ್ಥ ಅದು? ನಾ ಯಾಕೆ ಹೇಳಿ ಅನ್ನೋದು ಅರ್ಥ ಮಾಡ್ಕೊಂಡೀನಿ. ನೀ ಮೊದಲ ಗೌಡ್ತಿ, ಒಂದ್ ಸ್ವಲ್ಪ ಪಾಡೆ ದಿವ್ಸ ಕಾಣಲ್ದಂಗ ತಾಳ್ಕೊಂಡಿರ್ಬೇಕ. ಆಮೇಲೆ ಮುಂದ್ ಕಾಣಿಸಲಿ ನಡೀತೈತಿ. ಅವಾಗ ಯಾಕ ಇವಾಗ ಯಾಕ? ನೋಡು, ಗೌಡ್ತಿ ಆಗಿರ್ಬಹುದು ನನಗೂ ಫೀಲಿಂಗ್ಸ್ ಅನ್ನೋದಿದೆ. ಏನೇ ಮಾಡಿದ್ರು 4 ಜನ ಮುಂದೆನೆ ಮಾಡ್ಬೇಕು. ನಾನೊಂದ್ ಮಾತು ಹೇಳ್ತೀನಿ ಕೇಳು. ಆ ಗೌಡ್ತಿಗೆ ಆಳ ಮನುಷ್ಯ ತಾಳಿ ಕಟ್ಟಿದಂದ್ರ ನಿಂದು ಮಾನ ಮರ್ಯಾದೆ ಅಲ್ಲ, ನಂದು ಮಾನ ಮರ್ಯಾದೆ ಅಲ್ಲ. ಅದಕ್ಕ ಸ್ವಲ್ಪ ತಾಳ್ಕೊಂಡಿರಂತ ನಾನ್ ನಿನ್ ಸಲುವಾಗಿ ಹೇಳಾಕತ್ತೀನಿ. ಬಿಡು, ಕಟ್ಟಂದ್ರ ಕಟ್ತೀನಿ, ಊರ್ ಮಂದಿ ಮುಂದೆ ತೋರ್ಸ್ಕೊತೋಕು ಇವನೇ ನನ್ ಗಂಡ ಅಂತೇನು. ಮರ್ಯಾದೆ ಹೋಗುದು ಯಾರ್ದು? ನಿಂದು. ನೀ ಗೌಡ್ತಿಯದಿ, ನಾ ಏನು ಡ್ರೈವರ? ಆಯ್ತು ತಗೊಳಪ್ಪ. ಈ ಊರ್ ಮರ್ಯಾದೆ ಅನ್ಕೊಂಡು ನನ್ ಮಗನ್ನು ಕಳ್ಕೊಂಡಿದೀನಿ, ಎಲ್ಲಾರು ಕಳ್ಕೊಂಡಿದೀನಿ. ಇವಾಗ ನೀನ್ ಒಬ್ಬ ಹಾಕಿದ್ರೆ ನೀನು ಹೋಗು. ನನ್ ಪಡಿ ನಾನು ಒಬ್ಳು ಹೆಂಗೋ ಒಳ್ಳೆ ಗೊಂಬೆ ತರ ಈ ದೊಡ್ಡ ಮನೆಗೆ ಬದುಕಿರ್ತೀನಿ. ನಾನು ಜಾಸ್ತಿ ತಗೋಬರ್ದು. ಹೇಳುತ್ತಾನ ಕೇಳಂಗಿಲ್ಲ ನೀನು. ನಾನು ಹೇಳುತ್ತಾನಾರೆ ಕೇಳು ಒಂದ್ ಸ್ವಲ್ಪ. ಏನ್ ಹೇಳ್ಬೇಕು? ನೋಡು, ನೀನು ಗೌಡ್ತಿಯದಿ, ದೊಡ್ಡ ಮನಿತಂದ ಸೊಸಿ ನೀನು. ನಾನ್ ಗೌಡ್ತಿದೀನಿ, ದೊಡ್ಡ ಮಂತಂದಳಿದೀನಿ. ಊರಲ್ಲಿ ನಾನೊಂದು ದೊಡ್ಡ ಹೆಸರು ಐತಿ, ಅದನ್ನ ಹೆಸರು ಹಾಳು ಮಾಡ್ಕೋಬೇಡ. ನಾನೊಬ್ಬ ಕೂಲಿ ಕೆಲಸದವನು.
ಈ ನಾಟಕ ಎಲ್ಲ ಇದನ್ನ ನೀನು ಯಾವತ್ ನೀನು ಫಸ್ಟ್ ಟೈಮ್ ನಿನ್ನ ಲವ್ ಮಾಡ್ತಾ ಇದೀನಿ ಮದ್ವೆ ಆಗೋಣ ನಾನು ನಿನ್ ಜೊತೆ ಇರ್ತೀನಿ ಅಂತ ಪುಂಗಿ ಊದಲ್ಲ ಆ ಪುಂಗ್ ಬೇಕಾದ್ರೆ ನೀನ್ ಯೋಚನೆ ಮಾಡ್ಬೇಕಿತ್ತು ಈ ಹೇಳುತ್ತಾನ ನೀ ಕೇಳುದೇ ಇಲ್ಲ ನನ್ ಮಾತ. ನೋಡು ಲಕ್ಷ್ಮಿ, ನಿಜವಾಗ್ಲೂ ಒಂದ್ ಮಾತಾಡ ನನಗ, ಆ ಕಲ್ಲಾಪಂದು ಮದ್ವೆ ಆಗೈತಿ ಅಂತ ನಿನ್ ಮುಂದೆ ಹೇಳಿದ್ನಲ್ಲ ಅದು ಸುಳ್ಳ. ಅವ್ನ್ ಮದ್ವೆ ಆಗಿಲ್ಲ ಪಾಪ, ಅವನು ನನ್ ಕ್ಲಾಸ್ಮೇಟ. ಅವನು ನಾನು ಇಬ್ರು ಜೊತೆಯಲ್ಲೇ ದುಡಿತೀವಿ ಈ ಮನ್ಯಾಗ. ಆದ್ರ ಅವ್ನ್ ಮದ್ವೆ ಆಗಿಲ್ಲ, ನಿನ್ ಮುಂದೆ ನಾನು ಸುಳ್ಳು ಹೇಳಿದ್ನಿ. ಅದನ್ನ ನಿಜ ಅಂತ ತಿಳಿಬೇಡ. ಇನ್ನು ಎಷ್ಟೇ ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ ನನ್ ಮುಂದೆ? ಇನ್ನು ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ಆಲ್ರೆಡಿ ಇನ್ನು ಎಷ್ಟು ಸುಳ್ಳು ಹೇಳಿದ್ಯಾ ನನ್ ಮುಂದೆ? ಅವತ್ ಮದ್ವೆ ಆಗಿಲ್ಲ ಅಂತ ಹೇಳಿದ್ಯಾ? ಯಪ್ಪ, ಇನ್ನು ಏನು ಹೇಳು, ನನಗ್ ಒಂದೊಂದಾಗೆಲ್ಲ ಹೇಳು. ನೋಡು, ನಾನು ಸುಳ್ಳಿನ ಸರ್ದಾರ್ನೇ ಇದೀನಿ, ನೀ ಒಪ್ಕೋತಿಲ್ಲ? ಹೆಂಗ್ ಹೇಳ್ತೀನಿ ನೋಡು, ಅದು ನನ್ ಮುಂದೆ. ನಿನ್ನ ಮುಂದೆ ಹೇಳ್ಬೇಕು, ಮತ್ತೆ ಮುಂದೆ ಹೇಳ್ಬೇಕು ಈಗ ನಾನು? ಫಸ್ಟ್ ಸತ್ಯ ಹೇಳು, ಹೇಳು ಸಾಯ್ಕ್. ಏನ್ ನಿನ್ ಪ್ರಾಬ್ಲಮ್? ಏನು ಇಲ್ಲ, ನಾನ್ ಮಾತ್ರ ತಾಳಿ ಕಟ್ತೀನಿ ನಿನಗ. ಆದ್ರ ಆ ತಾಳಿ ಯಾರಿಗಿ ಕಾಣಲ್ದ, ನೀ ತಾಳ್ಕೊಂಡಿರ್ಬೇಕು ಅಷ್ಟ ನಂದೊಂದ್ ಮಾತ. ನಾನು ಅದನ್ನೇ ಹೇಳ್ತಿರೋದು, ಅಂತ ಸಂಪತ್ತಿಗೆ ಯಾಕೆ ಕಟ್ತೀಯ ಅಂತ. ಯಾಕಂದ್ರೆ ಹೇಳ್ತೀನಿ ಕೇಳು, ಆ ಕಲ್ಲಪ್ಪಂದ ಮದುವೆ ಆಗುತ್ತಾನ ಅಷ್ಟ ನಾವ್ ಹಂಚ್ಕೊಂಡಿರ್ಬೇಕು. ಅವ್ ನಮಗ್ ಬಾಳ ಸಪೋರ್ಟ್ ಮಾಡ್ಯಾನ, ಅವಂಗೊಂದ್ ಹೆಣ್ಣು ನೋಡ್ಬೇಕು ನೀ. ಅವ್ರಿಗೊಂದು ಒಂದ್ 50,000 ಒಂದ್ ಲಕ್ಷ ದುಡ್ಡು ಕೊಡ್ತಾವ, ಹೊಂಡೋಗಿ ಬಿಸಾಕು, ಸರಿ ಹೋಗುತ್ತೆ, ಏನಾಗಲ್ಲ ಆಯ್ತಾ? ಇಲ್ಲ ಇಲ್ಲ, ಲಕ್ಷ ಅಲ್ಲ, 1 ಕೋಟಿ ಕೊಟ್ರು ಅವ್ ತಗೊಳಲ್ಲ. ಸರಿ, ಇವಾಗ ಏನ್ ಮಾಡ್ಬೇಕು ನಾನು? ಅವಾಗ ನಿಮ್ ತಂಗಿ ಅದಾಳಲ್ಲ, ನಿಮ್ ತಂಗಿನ ಕೊಟ್ಟು ಮದ್ವಿ ಮಾಡಿದ್ರ ಅವ ಒಪ್ಕೋತಾನ. ಸರಿ ಆಯ್ತು, ನಾನು ಮಾತಾಡ್ತೀನಿ ತಗೋ. ನೋಡು ಲಕ್ಷ್ಮಿ, ಯಾರ ಮುಂದೆ ವಿಚಾರ ಮಾಡ್ತೀಯ ನೀನು? ನನ್ ಮುಂದೆ ವಿಚಾರ ಮಾಡ್ಬೇಕಲ್ಲ. ಹೇಳ್ಬಿಡಿ ಇವಾಗ ಏನಾಯ್ತು? ಏನು ಇಲ್ಲ, ನನ್ ತಂಗಿ ಮದ್ವೆ ಅಲ್ವಾ, ಅವ್ದು ವಿಚಾರ ಮಾಡಿ ನಾನು ಹೇಳ್ತೀನಿ, ಇವಾಗ ಹೊರಡು. ನೋಡು, ನೀನ್ ಮನಸ್ಸು ಮಾಡ್ರೆ ಏನ್ ದೊಡ್ಡ ಕೆಲಸ ಅಲ್ಲ. ಫೋನ್ ಮಾಡಿ ಹೇಳ್ಬಿಡು, ನಿನ್ ತಂಗಿನ ಕಲ್ಲಪ್ಪ ಒಳ್ಳೆ ಹುಡುಗ, ಅವನಿಗೆ ಮದ್ವೆ ಮಾಡಿಬಿಡುನು. ಅವನು ಇಲ್ಲೇ ನಮ್ ಜೋಡಿನ ಇದ್ ಬಿಡ್ತಾನ. ಸರಿ ಆಯ್ತು, ನಾನು ನಿನಗೆ ಹೇಳ್ತೀನಿ. ಅವ್ದು ಹೇಳ್ತೀಯ? ಹೊರಡಲಿ. ಯಾಕೆ ಲಕ್ಷ್ಮಿ, ಏನಾಯ್ತು? ಮೊದ್ಲು ಕಟ್ಟು, ಆಮೇಲೆ ಹೇಳ್ತೀನಿ. ಓ, ನಿನ್ಗೆಲ್ಲ ನೀ ನನಗ ಅಂತಿ ಅನ್ನೋದು ಗೊತ್ತಿದ್ದ. ಇಲ್ಲಿ ನೋಡಿದ್ವಿ ತಾಳಿ ಕರೆನ ಕಟ್ತೀಯಾ? ಬೇಡ, ಬೇಕು ಬೇಕು. ಬೇಡ, ಕಟ್ಟೋದು ಬೇಡ. ಕಟ್ಟು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಸುಭಗೆ ತ್ವಂಜೀವ ಶರದಾಂ ಶತಂ. ತಾಳಿ ಅಂತೂ ಕಟ್ಟಿನಿ, ಏನ್ ನಂದು ಏನ್ ಹಾಕತ್ತೀನಪ್ಪ. ಒಟ್ಟ ಇದು ಡವ 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 ಮಾಲ ಆಯ್ತು ಅಪ್ಪ ಶಿವನ. ಇದೊಂದು ತಾಳಿ ಅದೊಂದು ತಾಳಿ ಕಟ್ಕೊಂಡ್ ಬಂದ ಅಲ್ಲಿ ಇಟ್ಟನು, ಅದ್ ಎರಡು ಹರ್ದತಿ. ಇದೊಂದು ತಾಳಿ ಕಟ್ಟ ಅಂತ ಹೇಳ್ತಿದ್ರು, ಇಟ್ಕೊಂಡ್ ತಾಳಿ ಕಟ್ನಿ, ಇದೇ ಸಡಿದೈತಿನಪ್ಪ. ಇದು ನಾ ಇವ್ರ ಮನ್ಯಾಗ ದುಡಿಯವ, ಈಕಿ ತಾಳಿ ಕಟ್ಟಿನಿ. ಎಂತದು ಶಿವನ, ಎಂತದು ಗೊತ್ತು ಅಪ್ಪ ದೇವ್ರ. ಆಯ್ತು, ನಾ ಬರ್ತೇನೆ ಲಕ್ಷ್ಮಿ. ಕುತ್ಕೋ, ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಪ್ಪ. ನನಗಂತೂ ಸಖತ್ ಖುಷಿ ಆಗ್ತದೆ ನೀನ್ ತಾಳಿ ಕಟ್ಟಿದ್ದಕ್ಕೆ. ಇನ್ ಮುಂದೆ ಯಾವನ್ ಏನೇ ಬಂದ್ರು ಯಾರಿಗೂ ಅಂಜಲ್ಲ ನಾನು, ಯಾಕಂದ್ರೆ ನೀನ್ ಇರ್ತೀಯ ಅಂತ ನಂಬಿಕೆ, ಆಯ್ತಾ? ನೀನೇನೋ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ನಿನ್ ಜೊತೆ ನಾನು ಇರ್ತೀನಿ. ನಿನಗ್ ಖುಷಿ ಐತಿ, ನನ್ ಕೈಕಾಲ್ ತರ 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 ನಡ್ಲಾತೇವು. ಅದನ್ನೇ ಹೇಳಕತ್ತೀನಿ, ನಿನ್ ಏನೇ ತೊಂದ್ರೆ ಆದ್ರೂ ಆ ಜಾಗದಲ್ಲಿ ನಾನು ಇರ್ತೀನಿ, ನೀನ್ ಏನಾಗೋದಕ್ಕೂ ಬಿಡಲ್ಲ ನಾನು, ಸರಿನಾ? ಯಾರಿಗ್ ಗೊತ್ತಪ್ಪ, ದೇವ್ರ ಬಲ್ಲ. ನೋಡು, ನನ್ನ ಮೇಲೆ ನಂಬಿಕೆ ಇದೆ, ನನ್ ಜೊತೆ ಇರು, ಇಲ್ಲ ಅಂದ್ರೆ ಇರಕ್ ಹೋಗ್ಬೇಡ. ಹಿಂಗ್ ಡೌಟ್ ಅಲ್ಲೆಲ್ಲ ಮಾತಾಡಕ್ ಹೋಗ್ಬೇಡ, ನನ್ಗೆ ಇಷ್ಟ ಮತ್ತೆ ಆಗಲ್ಲ. ತಾಳಿ ಲಕ್ಷ್ಮಿ, ನಾನು ಹೊರಡ್ತೀನಿ. ಏನಾಯ್ತು? ಏನು ಗದ್ಲಂಗ್ ಕಾಣ್ತೈತಿ? ತಾಳಿ ಕಟ್ಟಿದಿ, ಏನ್ ಅನಿಸ್ತಿರಿನಾ? ಅನಿಸ್ತೈತಿ ಲಕ್ಷ್ಮಿ, ಆದ್ರ ಯಾಕೇನೋ ನನಗ ಬಾಳ ಭಯ ಬರತೈತಿ. ಸರಿ ಆಗಿದೆ, ಹೊರಡು. ಗೌಡ್ತಿ ತಾಳಿ ಕಟ್ಟಿನಿ ಖರೆ, ಆದ್ರೆ ಯಾಕೋ ನನಗೂ ಒಂದ್ ಸ್ವಲ್ಪ ಅಂಜಿಕೆನೆ ಬರತೈತಿ. ತಾಳಿಯರೇ ಕಟ್ಟಿನಿ, ನಾರೇ ಯಾಕೆ ಅಂಜಬೇಕು? ಹೋಗೇ ಬರ್ಬೇಕ. ನನಗ್ ಗೊತ್ತಿತ್ತು ನಿನ್ ಬರ್ತೀಯ ಅಂತ. ಹೌದಾ?
ಯಾಕಂದ್ರ ಈಗ ನೋಡು ತಾಳಿ ಕಟ್ಟಿದ್ಯಾ ಇದಕ್ಕಾಗ್ಲಿ ಬರ್ಲೇಬೇಕು. ಅದಕ್ಕೆ ಹೇಳಿದ್ದು ಎಲ್ಲ ರಿಲೇಶನ್ಶಿಪ್ಗಿನ್ನ ಇದು ಒಂದ್ ತಾಳಿ ಅನ್ನೋದು ಇರುತ್ತಲ್ಲ ಅದು ಎಲ್ಲಾ ಸಂಬಂಧನು ಗಟ್ಟಿ ಮಾಡುತ್ತೆ ಅಂತ. ನೋಡು ಲಕ್ಷ್ಮಿ, ಮೊದಲಿಗೆ ನನಗೂ ಒಂದ್ ಸ್ವಲ್ಪ ಭಯ ಬಂತು. ತಾಳಿ ಕಟ್ಟಿನಿ ಅಂದ್ರ ಯಾಕೆ ಅಂಜುದ ಅಂತೇಳಿ ವಾಪಸ್ ಬಂದೆ ನಾನು. ತಾಳಿ ಕಟ್ಟಿದ್ರು ನನಗೆ ಮೊದಲು ಭಯ ಭಾಳ ಬಂತು, ಏನಾಗತ್ತೋ ಏನಿಲ್ಲೋ ಗೊತ್ತಿಲ್ಲ ಅಂತ. ತಾಳಿ ಕಟ್ಟಿದ್ದು ಮತ್ತು ರಿಪೀಟ್ ಯೋಚನೆ ಮಾಡಿದ್ಮೇಲೆ ಯಾಕೆ ಅಂಜೋದು, ತಾಳಿನ ಕಟ್ಟಿನಿ ಯಾಕೆ ಅಂಜೋದು ಅಂತೇಳಿ ವಾಪಸ್ ಬಂದೆ. ನಾನು ನಿನಗೆ ಹೇಳಿಲ್ವಾ ಯಾವಾಗ್ಲೂ ನಾನು ನಿನ್ ಜೊತೆಲಿ ಇರ್ತೀನಿ ಅಂತ. 100% ಏನೇ ಕಷ್ಟ ಬಂದು ನಾನು ನಿನ್ ಜೊತೆಲಿ ಇರ್ತೀನಿ ಆಯ್ತಾ. ಆಯ್ತಾಯ್ತು. ಇನ್ಮೇಲೆ ನೀನು ಈ ಮನೆ ಕೆಲಸನ ಆಡಲ್ಲ. ಇನ್ಮೇಲೆ ನೀನ್ ನನ್ನ ಸರ್ವಸ್ವ, ನೀನ್ ನನ್ನ ರಾಜಗೌಡ ಆಯ್ತಾ. ಮತ್ತೆ ಈ ತರ ಎಲ್ಲ ಇದೆ ಅರ್ಧಗಿರೋ ಪ್ಯಾಂಟು ಶರ್ಟ್ ಎಲ್ಲ ಹಾಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಅಲ್ಲಿ ಪಕ್ಕದ ರೂಮಲ್ಲಿ ನಿನಗೆ ಅಂತ ಬಟ್ಟೆ ತಂದಿದ್ದೀನಿ, ಅವ್ನ ಹಾಕು ಆಯ್ತಾ. ಸರಿ ಹೋಗಿ ಹಾಕೊಂಡ್ ಬಾ. ನಾನು ಹಾಕೋತೀನಿ, ನನ್ನ ಸಲುವಾಗಿ ನೀನು ಈ ಗೆಟಪ್ ಚೇಂಜ್ ಆಗಬೇಕು. ಸರಿ ಆಯ್ತು. ನಾನು ಅಷ್ಟ ಚೇಂಜ್ ಆಗೋದು, ನೀ ಹಿಂಗೆ ಇರೋದಂದ್ರೆ ಬೇಡ. ಓಕೆ, ಅದು ಚೇಂಜ್ ಆಗ್ತೀನಿ ನಾವು. ಓಕೆ. ಗೆಟಪ್ಪ ಚೇಂಜ್ ಆತಪ್ಪ. ಇದೆಲ್ಲ ಲಕ್ಷ್ಮಿ ಮಾತು ಕೇಳಿ ಇವಾಗ ಬರ್ತಾನೆ, ಹೆಂಗ್ ಬರ್ತಾನೆ ಅಂತ ನಾನು ನೋಡ್ತಾ ಇರ್ತೀನಿ. ಆ ಡ್ರೆಸ್ಸು ನೀ ಕರೆಕ್ಟಾಗಿ ಕಾಣುತ್ತೆ ಹೆಂಗೋ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಕಂಡ್ರೆ ಸಾಕು. ಇಲ್ಲ ಅಂದ್ರೆ ಮತ್ತೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ ಬರ್ಬೇಕಾಗುತ್ತೆ. ಆಯ್ತಾ, ರೆಡಿ ಆದ? ಎಷ್ಟೊಂದ್ ಬೇಕು? ಆಯ್ತು ನೋಡಿ ಇವಾಗ. ವಾವ್, ಸಖತ್ತ ಕಾಣ್ತಾ ಇದೀಯ ನೋಡಿ. ನಂದೇ ದೃಷ್ಟಿ ಬಿಡುತ್ತೆ ನಿನಗೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಅನ್ಕೊಂಡಿರ್ಲಿಲ್ಲ ಇಷ್ಟೊಂದ್ ಚೆನ್ನಾಗಿ ಕಾಣಿಸ್ತೀಯ ಅಂತ. ಈಗ ಚೆನ್ನಾಗಿ ಕಾಣಿಸ್ನು. ಕುತ್ಕೋ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ. ಹೌದಾ? ನಿನ್ನ ಮನ್ಸಿಗೆ ಆನಂದ ಆಯ್ತಲ್ಲ? ಬಾಳ್ ಮಸ್ತ್ ಆನಂದ ಆಯ್ತು. ಸಾಕು, ಯಾರಿಗೆ ಏನೋ ಆಗ್ಲಿ ನಿನ್ನ ಮನ್ಸಿಗೆ ಒಂದು ಆನಂದ ಆದ್ರೆ ಸಾಕು. ಹೌದು. ಇವ್ ಬಟ್ಟಿ ಹೋಗಾಗ ಇಲ್ಲೇ ಇಟ್ಟ ಮತ್ತ ಅವು ಬಟ್ಟಿ ಹಾಕೊಂಡ್ ಮನಿಗೆ ಹೋಗ್ತೇನೆ ನಾನು. ಯಾಕ? ಓ ಹೇಳ್ತಿ ಟೋ ಟೋ ಟೋ. ನೋಡು ಅದೆಲ್ಲ ಬೇಡ, ಇವಾಗ್ಲೇ ಹಾಕೊಂಡೋಗಿ ಹೇಳು. ನಮ್ಮ ಪ್ರಾಬ್ಲಮ್ ಬೇಡ, ನಿನ್ನ ಮನ್ಸಿಗೆ ಆನಂದ ಐತಿಲ್ಲ ಸಾಕು. ಮತ್ತೊಬ್ಬರ ಮನ್ಸಿಗೆ ತ್ರಾಸ್ ಕೊಡ್ಬಾರ್ದ, ನಮ್ಮಿಂದ ಮತ್ತೊಬ್ಬರಿಗೆ ತ್ರಾಸ ಆಗ್ಬಾರ್ದ. ಸರಿ ಆಯ್ತು. ಹೋಗುವಾಗ ಇಲ್ಲೇ ಇಟ್ಟು ಹೋಗ್ತೀನಿ, ಮತ್ ಬಂದ ಮೇಲೆ ಹಾಕೋತೀನಿ. ಸರಿ ಆಯ್ತು, ನಿನ್ ಇಷ್ಟನೇ ನನ್ನ ಇಷ್ಟ. ಓಕೆ. ಬಟ್ಟೆ ಚೇಂಜ್ ಮಾಡ್ಲಿಲ್ಲ ಯಾಕ? ಬಟ್ಟೆ ಚೇಂಜ್ ಮಾಡ್ಬೇಕಿತ್ತು, ಯಾಕೋ ನೀನ್ ನೋಡ್ತಾ ನೋಡ್ತಾ ಕಳ್ದೋಗ್ಬಿಟ್ಟಿದೀನಿ. ಅದಕ್ಕೆ ನಾಳೆ ಚೇಂಜ್ ಮಾಡ್ತೀನಿ ಆಯ್ತಾ. ಆಯ್ತು, ಹೋಗ್ಲಿ ಬಿಡು, ಇರ್ಲಿ ಬಿಡು. ಇದ್ರಲ್ಲಿ ನಾನು ಚಂದ ಕಾಣ್ತಾ ಇದೀನಿ ತಾನೇ? ಕಾಂತಿ ಚಂದ. ಮತ್ತೆ ಬಿಡು, ನಂದೇನ್ ಹೆಂಗ ನಡೆಯುತ್ತೆ, ಅದೇ ನೀನ್ ಚಂದ ಇರ್ಬೇಕು. ಈ ಸಾಹೇಬ್ರು ಒಂದು ಒಣಗಂಡ್ ಡ್ಯೂಟಿ ಹಾಕಿರಪ್ಪ ಇಂಥ ಮಳ್ಯಾಗ. ಏನು ಮಳಿ ಒಂದು ಬಿಡವತ್ತು, ಯಾರೋ ಒಂದು ಕೇಸ್ ಸಿಕ್ಕರೆ ಸಾಕು, ಅವನು ಬುರ್ಗಾನ ತೆಗಿತ ಸಿಗೋದೇ ಬೇಕಾಯ್ತ ನನಗೆ. ಇಲ್ಲೊಂದು ಯಾವುದೋ ಕೊಲೆ ಕೇಸ್ ಬಗ್ಗೆ ಒಟ್ಟು ಏನೋ ಮಾತನಾಡೋದು ಕಾಣುತ್ತೆ, ಅದ ನೋಡ್ರಿ ಒಟ್ಟು. ಇದೇನ್ ಕುಡ್ದ್ ಯಾಕಡೆ ದಾಂಡಿಗೆನ ಹತ್ತಿಲ್ಲ ನನಗೆ. ಎಟ್ ಕುಡಿದ್ರು ಸಾಲಂಗೆ ಇಲ್ಲ ಮಳ 90 ಆದ್ರೆ ಕೆಲಸ ಕುಡ್ದಿತ್ತಿಲ್ಲ. ನರ್ಸಿ ಮಗನ ನಿನಗೆ ಎಟ್ ಕುಡಿದ್ರು ಸಾಲಂಗೆ ಇಲ್ಲ. ದಾರು ಅಂಗಡಿನ ಮೈ ಮುಂದಿಟ್ರು ನಿನಗೆ ಒಟ್ಟ ಸಾಲಂಗೆ ಇಲ್ಲ. ಮಳ ಬೇಕಲ್ಲ ಮಗ. ಏನ್ ಬೇಕು? ಎಟ್ ಕುಡಿದ್ರು ಸಾಲಂಗೆ ಇಲ್ಲ. ನಿನಗೆ ಏನ್ ಮಾಡುವ ಹಂಗ ಐತಳ ಅಂತ ಮಾನ್ಯ ಶಿವಾಗೊಂಡ್ ಹೊಡೆದೋಗಿದ್ ಗೊತ್ತಿರ್ಬೇಕಲ್ಲ ನಿನಗ. ನೀನ ಈಗ ನೋಡಿಲ್ಲ ಹೇಳೋದು ಕೇಳ, ಭಾಳ ತಿಂಡಿ ಹೊಡೆದೇನು. ಯಾವ ಹುಡುಗರು ಕೊಂತಾರ ಅಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರ ಅಲ್ಲಿ. ಸುಮ್ ಹೈಟಿಲೆ ಮಾಡ ಹರ್ಟಿ ಏನು ಕೊಲೆ ಆಗೈತೆ ಅಲ್ಲಿ? ಇಲ್ಲ ಮಾರ ಸುಮ್ ಹೈಟಿ ಮಾಡ್ಲಾಕ. ನಡಿ ಆ ಹುಡುಗನ ಮನೆಯಲ್ಲಿ ತೋರ್ಸ್ರಿ ನಾವು. ನಮ್ಗೆ ಗೊತ್ತಿಲ್ಪ. ಯಾರು ಗೌಡನ ಮಗ ಆತ್ಲ ನಮ್ಗೇನು ಗೊತ್ತಿಲ್ಲ. ಒಂದಿನ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾರ ಅಲ್ಲಿ. ನಮಗೇನು ಗೊತ್ತಿಲ್ಲ ಒಟ್ಟ. ಹೈಟಿ ಮಾಡ್ಲಾಕ. ಹರ್ಟಿ ಏನು ಮಾತಾಡ ತಗೊಂಡ್ರಿಲ್ಲ ಮತ್ತ ಸುಮ್ ಹೈಟಿ ಮಾಡಿ ಹೇಳ್ತೀರ ನೋಡಿ ತಮ್ಮ ತೋರ್ಸಣಿ ಶಾನ್ಯದ ಹುಡುಗ ತೋರ್ಸೋಡ್ರಿ ಪಾಟ್ನ ಪಾರತಮ್ಮ ಇದ ಮನಿ ನೋಡ್ರಿ. ಹಂಗ ನಿಮ್ದು ಐತಿ ಈ ಸಲ ಪ್ರಮೋಷನ್ ಗ್ಯಾರಂಟಿ ನನಗೆ. ನಡೀತ ನಡಿ ಮಗ ನಿಂದ ಐತಾರ ಮೊದಲ ನೋಡ್ ನನಗ ಇದು ಮಾಡ್ತೇವೆ ನಡ್ಸಿ ಮಕ್ಕಳ್ರಿ.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಮೇಘ್ನಾ ಮಾತಾಡ್ತಿರೋದು ಬೆಂಗಳೂರಿಂದ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮೆಹಬೂಬ್ ನಿಡೋನಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾವು ಕೆಲವೊಂದು ಶಾರ್ಟ್ ಮೂವೀಸ್ ನಾವು ಮಾಡ್ತಾ ಇದೀವಿ. ಪ್ಲೀಸ್ ಎಲ್ರು ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.